Hi, my dear friends. All of you know that a new KS notification has been released. There are 319 vacant posts, including some of the AC posts and some of the Tahsildar posts. Okay, which are very important posts. Okay, for which you have been preparing or aspiring for a number of years. ಈಗ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿರಿ. ಮತ್ತು ಆಗಸ್ಟ್ 1ರಿಂದ ಒಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಐತಿ. ಆಮೇಲೆ 31st August ಈಸ್ ಲಾಸ್ಟ್ ಡೇಟ್. and try to apply as soon as possible in order to prevent any technical glitch at the last moment. ಕಡಿ ತನಕ ಕಾಯಬೇಡ್ರಿ. ಯಾಕೆ ನಾನು ಕಡಿ ಮೂಮೆಂಟ್ಗೆ ಅರ್ಜಿ ಹಾಕ್ನು ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ಟೆಕ್ನಿಕಲ್ ಗ್ಲಿಚ್ಚನ್ನು ಒಂದು ಪ್ರಾಬ್ಲಮನ್ನು ಫೇಸ್ ಮಾಡಬಹುದು. ಮತ್ತು ಅದು ನಿಮ್ಮ ಅರ್ಜಿ ಒಂದು ಅಕ್ಸೆಪ್ಟ್ ಆಗದೇನೂ ಇರಬಹುದು. ಓಕೆ, ಅದರಿಂದ ಒಂದು ಆದಷ್ಟು ದೌಡು ಇನ್ನೇನೇ ಆಗಸ್ಟ್ 1 ಚಾಲು ಆಗೈತಿ. ಇನ್ನು ಒಂದು ವಿದಿನ್ 15 days ಆಲ್ ಆಫ್ ಯು ಟ್ರೈ ಟು ಅಪ್ಲೈ. ಮತ್ತು ಇದು ಒಂದು KPSC ಕಾರ್ಯದರ್ಶಿ ಅವರು ಹೇಳ್ಯಾರು, ಈ ಸಲ ಒಂದು ಎಕ್ಸಾಮನ್ನು ಅತ್ಯಂತ ಒಂದು ಲಿಮಿಟೆಡ್ ಫೀಲ್ಡ್ನ್ಯಾಗ ಮತ್ತು ಸಿಸ್ಟಮ್ಯಾಟಿಕಲ್ ನಾವು UPSC ಮಾದರಿ ಒಳಗೆ ನಾವು ನಡೆಸ್ತೀವಿ ಅಂತ ಹೇಳ್ಯಾರು. ಇದು ಒಂದು ಅತ್ಯಂತ ಒಂದು ಕಾಂಪ್ಲಿಮೆಂಟರಿ ಸ್ಟೇಟ್ಮೆಂಟನ್ನು ಅವರು ಕೊಟ್ಟಾರು. ಯಾಕಪ್ಪ ಅಂದ್ರೆ ನಮ್ಮ KPSC ಇತಿಹಾಸದಾಗನ ಮೊದಲ ಬಾರಿಗೆ ಅವರು ಒಂದು ಟೈಮ್ ಟೇಬಲನ್ನು ಕೂಡ ಬಿಟ್ಟಾರು. ಆ ಟೈಮ್ ಟೇಬಲ್ ಪ್ರಕಾರ ನಾವು ಒಂದು ಪ್ರಿಲಿಮಿನರಿ ಎಕ್ಸಾಮನ್ನು, ಮೇನ್ಸ್ ಎಕ್ಸಾಮನ್ನು ಮತ್ತು ಅದರ ರಿಸಲ್ಟನ್ನು, ಆಮೇಲೆ ಇಂಟರ್ವ್ಯೂವನ್ನು ನಡೆಸಿ ನಾವು ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ಕೂಡ ಬಿಡ್ತೀವಿ ಅಂತ ಹೇಳ್ಯಾರು. ಈ ಒಂದು KPSC ಒಂದು ಕರಾಳ ಒಂದು ಕ್ಯಾರೆಕ್ಟರ್ ಬಂದದ್ದು ಏನಪ್ಪ ಅಂದ್ರೆ ಒಂದು ಕರಪ್ಟ್ KPSC ಅಂತ. ಹೌದಾ? ಆ ಒಂದು ಮುಖವಾಡವನ್ನು, ಒಂದು ಹೆಸರನ್ನು ತೆಗೆದುಹಾಕಬೇಕಪ್ಪ ಅಂದ್ರೆ ಒಂದು ಅತ್ಯಂತ ಪಾರದರ್ಶಕವಾಗಿ ಟ್ರಾನ್ಸ್ಪರೆಂಟಾಗಿ ಎಕ್ಸಾಮ್ಗಳು ನಡಿಬೇಕು. ಹೌದಾ? ನಡೆದ ಒಂದು ವಿದ್ಯಾರ್ಥಿಗಳಲ್ಲಿ, ಒಂದು ಅಸ್ಪಿರೆನ್ಸ್ಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಇರಬೇಕು. ಯಾಕಪ್ಪ ಅಂದ್ರೆ ನಮ್ಮಲ್ಲಿ KPSC ಐತಿ, ನಾವು ಯಾರು ಬೇಕಾದರೂ ಕೂಡ KPSC ಎಕ್ಸಾಮ್ಗಳನ್ನು ಬರೆದು ಒಂದು ಗೌರ್ಮೆಂಟ್ ಹುದ್ದೆಯನ್ನು ಪಡಿಬೋದು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ವಿದ್ಯಾರ್ಥಿಗಳಿಗೆ ಬರಬೇಕು. ಅಂದ್ರೆ ಏನಾಗತ್ತೆ, ಅವರ ಓದ್ತಾರೋ. ಇಲ್ಲಪ್ಪ ಬರೀ ಪ್ರತಿಯೊಂದಕ್ಕೂ ಅದೇ ಲಂಚ ಕೊಟ್ಟನ ನೌಕರಿ ಹಿಡಿದಾತಪ್ಪ ಅಂದ್ರೆ ಓದುವಂಥ ಅವಶ್ಯಕತೆ ಇರೋದಕ್ಕೆ ಬೇಕು. ಹೌದಾ? ಸಾಕಷ್ಟು ಜನ ತಮ್ಮ ತಂದೆ ತಾಯಿಗಳಿಂದ ದೂರಾಗಿ ಒಂದು ಸೈಡ್ ಜಾಬ್ ಮಾಡ್ಕೋತ ಓದಾಕ್ತಾರೋ. ಅವರಿಗೆ ಇದು ಲಂಚದಿಂದ ನೌಕರಿ ಹಿಡಿದಾತಪ್ಪ ಅಂದ್ರೆ ಅವ್ರಿಗೆ ಎಲ್ಲ ದೇ ಗೆಟ್ ಡಿಮೋಟಿವೇಟೆಡ್. ಹಂಗಾಗಬಾರ್ದು. ಎಲ್ಲರೂ ಒಂದು ಆತ್ಮವಿಶ್ವಾಸ ಬರಬೇಕಪ್ಪ ಅಂದ್ರೆ ಎಕ್ಸಾಮ್ಗಳು ಟ್ರಾನ್ಸ್ಪರೆಂಟಾಗಿ ನಡಿಬೇಕು. ಮತ್ತು ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಇಲ್ಲದನ್ನ ಯಾರು ಬೇಕಾದವರು ಜಾಬನ್ನು ಪಡಿಬೋದು ಅನ್ನೋದನ್ನು ಒಂದು ಈ ಸಲದ KS ಅಪಾಯಿಂಟ್ಮೆಂಟು ಎಕ್ಸಾಮ್ಗಳು ಅದರ ಎಲ್ಲ ಪ್ರೊಸೆಸ್ಗಳು ಪ್ರೂವ್ ಮಾಡಿ ತೋರಿಸ್ಬೇಕು. ಓಕೆ, ಇಷ್ಟು ಮಾಡಿದ್ದೆ ಆದರೆ ಒಂದು KPSC ಅಧಿಕಾರಿಗಳು, ಕಾರ್ಯದರ್ಶಿಗಳು ಅತ್ಯಂತ ಒಂದು ಶ್ಲಾಘನೀಯ ಆಕಾರು. ಇದೇ ನಿಟ್ಟಿನಲ್ಲಿ ಒಂದು ಪ್ರೊಸೆಸ್ ಆಕತಿ ಅಂತ ಹೋಪನ್ನು ಮಾಡೋನು. KS ಜೊತೆಗಿನ ಅಂದ್ರೆ ಅಲಾಂಗ್ ವಿತ್ KS ನೋಟಿಫಿಕೇಶನ್ ಜೋಡಿನ ಏನಾಗತ್ತಪ್ಪ ಅಂದ್ರೆ ಇದೇ ವಾರನ್ಯಾಗ ಇವನ್ನ HSTR ಮತ್ತು GPSTR ಒಂದು ಟೀಚಿಂಗ್ ಜಾಬ್ಗೆ ನೋಟಿಫಿಕೇಶನ್ ಕೂಡ ಬರ್ತೈತಿ. ಕೆಲವೊಂದಿಷ್ಟು ಜನ ಕನ್ಫ್ಯೂಷನ್ದಲ್ಲಿ ಇರ್ತಾರೆ, ಅದನ್ನು ಎಕ್ಸಾಮ್ ಯಾವಾಗ ಓದೋದು, ಇದನ್ನು ಎಕ್ಸಾಮ್ ಯಾವಾಗ ಓದೋದು ಅಂತ ಹೇಳಿ ಅವರು ದೇ ವಿಲ್ ಬಿ ಇನ್ ಟ್ರಬಲ್. ಓಕೆ, ಆದರೆ ಏನೂ ನೋ ನೀಡ್ ಟು ವರಿ ದೇರ್, ಬಿಕಾಸ್ ಸಿಲೆಬಸ್ ಇಸ್ ಸೇಮ್. ಯು ಹ್ಯಾವ್ ಟು ರೀಡ್ ದಿ ಸೇಮ್ ಟಾಪಿಕ್. ಹೌದಾ? ಏನು ನೀವು KSಗೆ ಓದ್ತೀರಿ ಎಲ್ಲ ಸಬ್ಜೆಕ್ಟ್ಗಳು, ಫಸ್ಟ್ ಯು ಟೇಕ್ GK ಫಾರ್ HSTR, GPSTR. ಅಲ್ಲೇನು ಬರ್ತಪ್ಪ ಅಂದ್ರೆ GK ಕ್ವಶನ್ ಪೇಪರ್ಗಳು, ಒಂದು ಟಾಪಿಕ್ಗಳು ಎಲ್ಲವೂ ಸೇಮ್ ಅದಾವೆ. ಹೌದಾ? KS ಪ್ರಿಲಿಮ್ಸ್ಗೆ ಏನು ಬರ್ತೈತಿ ಅದೇ ಟಾಪಿಕ್ಗಳು ಎದಕ್ಕೆ ಬರ್ತಾವಪ್ಪ ಅಂದ್ರೆ ಒಂದು HSTR, GPSTR ಒಂದು ಫಸ್ಟ್ ಪೇಪರ್ಗೆ ಬರ್ತೈತಿ ಜನರಲ್ ನಾಲೆಜ್. ಅದನ್ನು ನೀವು ಓದೋ ಮುಂದೆ ಏನು ಮಾಡೋದು, ಎಲ್ಲವನ್ನು ಅಂದ್ರೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ಗಳು, ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್, ಎಕನಾಮಿಕ್ಸ್, ಸೈನ್ಸ್ ಆ್ಯಂಡ್ ಟೆಕ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿರಿ. ಎಲ್ಲವೂ ನಿಮ್ಗೆ ಏನು ಓದ್ತೀರಿ ಎಲ್ಲವೂ ಒಂದಕ್ಕೊಂದು ಒಂದು ಇಂಟರ್ ರಿಲೇಟೆಡ್ ಟಾಪಿಕ್ಸ್ಗಳು ಇರ್ತಾವೆ. ಅದರಿಂದ
no need to read separately for HSTR, GPSTR and for KAS. So when you read the books, you think that I am preparing for all these exams. ನಾನು ಎಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗತ್ತಾನೆ ಅಂಥೇಳಿ ನೀವು ತಿಳ್ಕೊಂಡನ ಓದಬೇಕು. ಆದರೆ ಏನು ಬಾಲ್ಯ ಓದು ಮುಂದೆ ಏನಾಗತ್ತಪ್ಪ ಅಂದ್ರೆ HSTR, GPSTR ನೀವು ಸೆಕೆಂಡ್ ಪೇಪರ್ದಾಗ ಒಂದು ಸ್ಪೆಸಿಫಿಕ್ ಆಗಿ ಓದಬೇಕಾಗತ್ತೆ. ಇಫ್ ಯು ಆರ್ ಅ ಕನ್ನಡ ಟೀಚರ್, ಯು ಹ್ಯಾವ್ ಟು ರೀಡ್ ಓನ್ಲಿ ಪ್ರಿಫರ್ ಟು ಕನ್ನಡ. ಓಕೆ, ಇನ್ HSTR, GPSTR ಆ್ಯಂಡ್ ಅದರ್ ಒಂದು ಕ್ರೈಸ್ ಎಕ್ಸಾಮ್ ಕೂಡ ನೀವು ಅಪ್ಲೈ ಮಾಡಿರ್ಬೋದು. ಕ್ರೈಸ್ದಲ್ಲಿ ಕೂಡ ಒಂದು ಸೆಕೆಂಡ್ ಪೇಪರ್ ಸ್ಪೆಸಿಫಿಕ್ ಇರ್ತದೆ, ಅವಾಗಷ್ಟೇ ನೀವು ಆ ಒಂದು ಸಬ್ಜೆಕ್ಟ್ಗೆ ಸ್ಟ್ರೆಸ್ ಕೊಡಬೇಕಾಗತ್ತೆ. ಉಳ್ಕಿದಾಗ ಏನು ಸಮಸ್ಯೆ ಇಲ್ಲ, ಎಲ್ಲ ಟಾಪಿಕ್ಗಳು ಎಲ್ಲ ಸಬ್ಜೆಕ್ಟ್ಗಳು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದಕ್ಕೊಂದು ಹೆಲ್ಪ್ ಆಕಾವು. ಓಕೆ, ಬೇರೆ ಬೇರೆ ಎಕ್ಸಾಮ್ಗೆ ನೀವು ಬೇರೆ ಬೇರೆ ಓದಬೇಕು ಅನ್ನುವಂಥ ನೆಸೆಸಿಟಿ ಬರೋಂಗಿಲ್ಲ. ಓಕೆ, ಈ ರೀತಿಯಾಗಿ ಮಾಡಿರಿ. ಯಾವತ್ತೂ ಡಿಮೋಟಿವೇಟೆಡ್ ಆಗಬೇಡ್ರಿ. ಏನೂ ಒಂದು ರಿಮೋಟ್ಸ್ಗಳಿಗೆ ಅಂದರೆ ಫಾಲ್ಸ್ ಸುದ್ದಿಗಳಿಗೆ ನೀವು ಕಿವಿ ಕೊಡಬೇಡ್ರಿ. ನೀವು ಒಳ್ಳೆಯ ಒಂದು ಎಫರ್ಟನ್ನು ಹಾಕಿದ್ದೆ ಆದ್ರೆ ನಿಮ್ಗೆ ಯಾವುದೇ ಆದರೂ ಗೋರ್ಮೆಂಟ್ ಒಂದು ಜಾಬ ಆಕತಿ. ಆ ಒಂದು ಕಾನ್ಫಿಡೆನ್ಸ ನಿಮ್ಮಲ್ಲಿ ಇರಲಿ. ಚೆನ್ನಾಗಿ ಅಭ್ಯಾಸ ಮಾಡಿರಿ. ಆ್ಯಂಡ್ ಅಟ್ ಲಾಸ್ಟ್ ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು. ಓಕೆ, ಬಾಯ್.